ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಅತ್ಯಾಚಾರದ ಆರೋಪ ಏನು ಕೇಳಿ ಬಂದಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ಮತ್ತಷ್ಟು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಿನ್ನೆ ರಾತ್ರಿ ಸುಮಾರು 1 ಗಂಟೆಯಿಂದ 1:30 ಸಮಯದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮಣ್ ಗುಪ್ತಾ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಪರಿಚಿತ ವ್ಯಕ್ತಿಯಿಂದ ಈಕೆ ಬೈಕ್ನಲ್ಲಿ ಡ್ರಾಪ್ ತಗೊಂಡ್ರು ಅಂತ ಹೇಳಲಾಗಿತ್ತು. ಸೊ ಅದು ನಿಜ ಆ ವಿಚಾರ ಅಂತ ರಮಣ್ ಗುಪ್ತಾ ಹೇಳಿದ್ದಾರೆ. ಅನಂತರ ಬೈಕ್ ಸವಾರ ಅತ್ಯಾಚಾರ ಎಸಗಿರುವ ಶಂಕೆ ಇದೆ. ಬೊಮ್ಮಸಂದ್ರದ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಯುವತಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಆಸ್ಪತ್ರೆಗೆ ಪೊಲೀಸರು ಹಾಗೂ ವೈದ್ಯರ ತಂಡ ಆಗಮಿಸಿದೆ. ಯುವತಿಯಿಂದ ಪೊಲೀಸರು ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಯುವತಿಯನ್ನ ಪ್ರತ್ಯೇಕ ಕೊಠಡಿಗೆ ಶಿಫ್ಟ್ ಮಾಡಲಾಗಿದೆ. ಸ್ಥಳೀಯ ಪೊಲೀಸರು ಆಸ್ಪತ್ರೆಗೆ ಬರೋದು ಬೇಡ ಅಂತ ಸೂಚನೆಯನ್ನು ಕೂಡ ಕೊಡಲಾಗಿದೆ. ನಿನ್ನೆ ರಾತ್ರಿ ಸುಮಾರು 1 ರಿಂದ 1:15 ಗಂಟೆ ಮಧ್ಯದಲ್ಲಿ ಒಂದು ಘಟನೆ ನಡೆದಿರ್ತದೆ. ಆ ಘಟನೆ ಪ್ರಕಾರ ಒಬ್ಬರು ಮಹಿಳೆಯರಿಗೆ ಅವರು ಒಂದು ಲಿಫ್ಟ್ ತಗೊಂಡಾಗ 2 ವೀಲರಿಂದ ಯಾರು ಒಬ್ಬ ಮನುಷ್ಯ ಅವರಿಗೆ ಕ್ರಿಮಿನಲ್ ಅಸಾಲ್ಟ್ ಮಾಡಿ ರೇಪ್ ಮಾಡುವಂಥ ಇದು ಮಾಡಿದ್ದಾರೆ. ಸೊ ಅದಕ್ಕೆ ವಿ ಹ್ಯಾವ್ ರಿಜಿಸ್ಟರ್ಡ್ ಅ ರೇಪ್ ಕೇಸ್ ಆ್ಯಂಡ್ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ. ಆ ಥರ ಅಲ್ಲ, ಅದು ಆ್ಯಕ್ಚುಲಿ ಅವರು ಅಲ್ಲಿ ಇರಲ್ಲ. ಆ ಸ್ಪಾಟಲ್ಲಿ ಅವರು ಬೇರೆ ಸ್ಪಾಟ್ಗೆ ಹೋಗಿರ್ತಾರೆ. ಅಲ್ಲಿ ತನಕ ಅವರ ಬೇರೆ ಬೇರೆ ಮೊಬೈಲ್ ಮಿಸ್ ಆಗಿರ್ತದೆ, ಅದನ್ನು ಹುಡುಕ್ಲಿಕ್ಕೆ ಬೇರೆ ಕಡೆ ಹೋಗಿರ್ತಾರೆ. ಆಮೇಲೆ ಬರ್ತಾರೆ ಅವರು. ಅದಕ್ಕೆ ಅವರು ಪೊಲೀಸ್ಗೆ ಗೊತ್ತಿರಲ್ಲ. ಮತ್ತು ಅವರು ಲಿಫ್ಟ್ ತಗೊಳ್ತಾರೆ. ಯಾರು ಅನ್ಸಸ್ಪೆಕ್ಟೆಡ್, ಯಾರು ಗೊತ್ತಿಲ್ಲದೆ ಇರುವ ಮನುಷ್ಯ ಕಡೆಗೆ 2 ವೀಲರ್ಗೆ ಲಿಫ್ಟ್ ತಗೊಂಡು ಹೋಗ್ತಾರೆ. ಅವರು ಅದನ್ನು ಇದೇ ಒಂದು ನಮಗೆ ಅವಕಾಶ ಅಂತ ತಿಳ್ಕೊಂಡು ಅವರು ಇವರ ಮೇಲೆ ಅಸಾಲ್ಟ್ ಮಾಡ್ತಾರೆ ಮತ್ತು ರೇಪ್ ಮಾಡ್ತಾರೆ. ಅದಕ್ಕೆ ನಾವು ಯುವತಿಯ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್. HSR ಲೇಔಟ್ನಲ್ಲಿ FIR ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. BNS 64 ಅಡಿಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಭಾರತೀಯ ನಾಗರಿಕ ಸುರಕ್ಷಾ ಕಾಯ್ದೆ ಅಡಿಯಲ್ಲಿ FIRನಲ್ಲಿ ಉಲ್ಲೇಖ ಆಗಿರೋ ಅಂಶಗಳೇನು? ಹಾಗಾದ್ರೆ ಆರೋಪಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪಾಪ ಯುವತಿ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನಿಜಕ್ಕೂ ಒಂದು ರೀತಿ ಭಯ ಹುಟ್ಟಿಸುವಂಥದ್ದು. ಅವರು ಏನು ಕೋರಮಂಗಲದಲ್ಲಿ ಪಾರ್ಟಿ ಮಾಡಿ ಬರ್ತಾ ಇದ್ರು ಅಂತ ಹೇಳುವಂಥದ್ದು, ಆನಂತರ ವೆಹಿಕಲ್ ಹಾಳಾಯಿತು ಅಂತ ಏನೇ ಇರಲಿ ಒಬ್ಬ ಹೆಣ್ಣು ಮಗಳಿಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಸುರಕ್ಷತೆ ಇಲ್ಲ ಅಂತಂದರೆ, ಕನಿಷ್ಠ ಬದುಕುವ ಸುರಕ್ಷತೆ ಇಲ್ಲ ಅಂತಂದರೆ ನಿಜಕ್ಕೂ ಆತಂಕ ಆಗುತ್ತೆ. ಏನೆಲ್ಲ ಡೀಟೇಲ್ಸ್ ಇದೆ ಈ ವಿಚಾರದಲ್ಲಿ ನಿಮ್ಮ ಹತ್ರ? ಏನೆಲ್ಲ ಅಪ್ಡೇಟ್ ಬಂದಿದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ HSR ಲೇಔಟ್ ಪೊಲೀಸರು ತನಿಖೆಯನ್ನು ನಡೆಸುವಂಥ ಕೆಲಸನ ಮಾಡ್ತಿದ್ದಾರೆ. ಸುಮಾರು 40 ಜನ ಅಧಿಕಾರಿಗಳ ತಂಡದಿಂದ ಆರೋಪಿಯ ಪತ್ತೆಗೆ ಹುಡುಕಾಟವನ್ನು ನಡೆಸುವಂಥ ಕೆಲಸನ ಮಾಡಲಾಗ್ತಿದೆ. ಇದರಲ್ಲಿ ಒಂದು ಘಟನೆ ಸಂದರ್ಭದಲ್ಲಿ ಯಾವೆಲ್ಲ ರೀತಿ ಆಯಿತು, ಆ ಆರೋಪಿತನಿಂದ ಆ ಯುವತಿ ಎಷ್ಟು ಕಷ್ಟಪಟ್ಟಿದ್ಲು ಆತನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅನ್ನೋದನ್ನು FIR ಅಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು HSR ಲೇಔಟ್ ಪೊಲೀಸರು ಮಾಡಿದ್ದಾರೆ. ಅಂದರೆ ಆ ಒಂದು ಸಂದರ್ಭದಲ್ಲಿ 1 ಗಂಟೆ ಸುಮಾರಿಗೆ ಎಕ್ಸಾಕ್ಟ್ಲಿ ಒಂದು ಘಟನೆ ನಡೆದಿದೆ. ಯಾವಾಗ ಕೋರಮಂಗಲದಲ್ಲಿ ಗಲಾಟೆ ಆಗುತ್ತೋ, ಅಂದರೆ ಆಕೆ ಕಾರ್ ನಡೆಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆಟೋ ಒಂದು ಟಚ್ ಆಗಿ, ಆಟೋ ಒಂದು ಅಪಘಾತವಾಗಿ ಅಲ್ಲಿ ಜಗಳ ಆಗ್ತಿರುತ್ತೆ. ಜಗಳ ಆದಂಥ ಸಂದರ್ಭದಲ್ಲಿ ವಾದ ನಡೆದಂಥ ಸಂದರ್ಭದಲ್ಲಿ ಆಕೆ ಮೊಬೈಲನ್ನು ಪಬ್ನಲ್ಲಿ ಬಿಟ್ಟಿರ್ತಾಳೆ. ಪಬ್ನಲ್ಲಿ ಬಿಟ್ಟಂಥ ಸಂದರ್ಭದಲ್ಲಿ ಆಕೆ ಪಬ್ಗೆ ಹೋಗಿ ಒಂದು ಮೊಬೈಲನ್ನು ತೆಗೆದುಕೊಂಡು ಬರೋದಕ್ಕೆ ಅಂತೇಳಿ ಹೋಗಿರ್ತಾಳೆ. ಈ ವೇಳೆ ಅಲ್ಲಿದ್ದಂಥ ಆಕೆಯ ಸ್ನೇಹಿತ ಆಕೆಯನ್ನು ಹುಡುಕಾಡೋದಕ್ಕೆ ಯತ್ನ ಪಟ್ಟಿರ್ತಾರೆ. ಅಂದರೆ ಅಲ್ಲಿ ಆಟೋ ಚಾಲಕನ ಜೊತೆ ಜಗಳ ಆದಂಥ ಸಂದರ್ಭದಲ್ಲಿ ಈಕೆ ಯಾಕೆ ಹೋದ್ಲು ಅಂತೇಳಿ ಆಕೆ ಸ್ನೇಹಿತನಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಆಕೆ ಮೊಬೈಲನ್ನು ತೆಗೆದುಕೊಂಡು ಬರೋಕ್ಕೆ ಹೋಗಿರ್ತಾಳೆ. ಅದಾದಮೇಲೆ ಬಂದಂಥ ಸಂದರ್ಭದಲ್ಲಿ ಮೊಬೈಲನ್ನು ಆಕೆ ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಯಾರೂ ಕೂಡ ಇರೋದಿಲ್ಲ. ಹೀಗಾಗಿ ಆಕೆ ಅಪರಿಚಿತ ವ್ಯಕ್ತಿಯಿಂದ ಡ್ರಾಪನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾಳೆ. ಆತ ಡ್ರಾಪ್ ಕೊಡುವಂಥ ನೆಪದಲ್ಲಿ ಆಕೆಯನ್ನು ಯಾರೂ ಇಲ್ಲದಂಥ ಸ್ಥಳದಲ್ಲಿ ಸರ್ವಿಸ್ ರಸ್ತೆ ಮೂಲಕ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ 2-3 ಲಾರಿಗಳು ನಿಂತಿರುತ್ತೆ, ಖಾಲಿ ಜಾಗ ಇರುತ್ತೆ, ಭಯಭೀತವಾದಂಥ ಒಂದು ಸ್ಥಳ ಇರುತ್ತೆ. ಅಲ್ಲಿ ಆರೋಪಿ ಆಕೆಯ ಮೇಲೆ ಅತ್ಯಾಚಾರ ಎಸಗೋದಕ್ಕೆ ಮುಂದಾಗಿರ್ತಾನೆ. ಆಕೆ ಯಾವಾಗ ಆಕೆಯನ್ನು ಬೈಕ್ ಮೇಲೆ ಕೂರಿಸ್ಕೊಳ್ತಾರ, 1-2 ಕಿಲೋಮೀಟರ್ ಹೋಗ್ತಿದ್ದಂತೆ ಆರೋಪಿ ತನ್ನ ಒಂದು ಕಾಮುಕತನವನ್ನು ಪ್ರದರ್ಶನ ಮಾಡುವಂಥ ಕೆಲಸ ಮಾಡ್ತಾನೆ. ಅಂದರೆ ಲೈಂಗಿಕ ದೌರ್ಜನ್ಯವನ್ನು ಎಸಗೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ಆತನಿಂದ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೋ ಕೂಡಲೇ ಆಕೆ ಸ್ನೇಹಿತರಿಗೆ ಮೆಸೇಜ್ ಮಾಡುವಂಥ ಕೆಲಸವನ್ನು ಮಾಡ್ತಾಳೆ. ಅಂದರೆ SOS ನಿಂದ ಪವರ್ ಬಟನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ SOS ಎಮರ್ಜೆನ್ಸಿ
ಎಮರ್ಜೆನ್ಸಿ ಕಾಲ್ ಹೋಗೋದಕ್ಕೆ ಮತ್ತೆ ಲೊಕೇಶನ್ ಹೋಗೋದಕ್ಕೆ ಶುರು ಆಗುತ್ತೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಆಕೆ ಸ್ನೇಹಿತ ಮತ್ತೆ ತಂದೆಯನ್ನ ನಂಬರನ್ನು ಆ್ಯಡ್ ಮಾಡಿರ್ತಾಳೆ. ಆ ಒಂದು ಕಾರಣದಿಂದಾಗಿ ಸ್ನೇಹಿತರಿಗೆ ಮೆಸೇಜ್ ಹೋಗುತ್ತೆ. 1 ಗಂಟೆ ಸುಮಾರಿಗೆ ಎಕ್ಸಾಕ್ಟ್ಲಿ ಆ ಒಂದು ಸ್ಥಳದಲ್ಲಿ ಆತ ಆ ಒಂದು ಶೆಡ್ ರೀತಿಯಾದಂಥ ಖಾಲಿ ಸ್ಥಳದಲ್ಲಿ ಆಕೆಯನ್ನು ಕರೆದುಕೊಂಡೋಗಿ ಆಕೆಯ ಬಟ್ಟೆಗಳನ್ನು ಬಿಚ್ಚಿ ಆಕೆ ಮೇಲೆ ಅತ್ಯಾಚಾರ ಎಸಗೋದಕ್ಕೆ ಆರೋಪಿ ಮುಂದಾಗಿರ್ತಾನೆ. ಈ ವೇಳೆ ಆತನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸತತ ಪ್ರಯತ್ನ ಪಡ್ತಿದ್ದಂಥ ಯುವತಿ ಆತನ ಮುಖದ ಮೇಲೆ ಪರಚುವಂಥ ಕೆಲಸವನ್ನು ಮಾಡಿರ್ತಾಳೆ. ಆ ಎಲ್ಲ ಅಂಶಗಳನ್ನು ಕೂಡ ಈಗಾಗಲೇ FIR-ನಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಯಾವಾಗ ಆತನಿಂದ ತಪ್ಪಿಸಿಕೊಳ್ಳೋದ್ರ ಜೊತೆಗೆ ಟ್ರ್ಯಾಕನ್ನು ಲೊಕೇಶನ್ ಬಂದಿರುತ್ತೆ ಈಕೆನ ಮೊಬೈಲ್ನಿಂದ, ಆ ಕಡೆಯಿಂದ ಇಬ್ಬರು ಸ್ನೇಹಿತರು ಕಾರಿನಲ್ಲಿ ಆ ಒಂದು ಘಟನಾ ಸ್ಥಳಕ್ಕೆ ಬರ್ತಾಳೆ. ಯಾವಾಗ ಆ ಒಂದು ಶೆಡ್ಗೆ, ಆ ಒಂದು ಖಾಲಿ ಜಾಗಕ್ಕೆ ಕಾರ್ ಎಂಟ್ರಿ ಆಗುತ್ತೆ, ಕೂಡಲೇ ಆರೋಪಿ ಆಕೆಯನ್ನ ಬಿಟ್ಟು ಗಾಬರಿಯಿಂದ ಹೊರಗಡೆ ನಿಲ್ತಾರೆ. ಅಲ್ಲಿ ಬಂದಿದ್ದಂಥ ಇಬ್ಬರು ಸ್ನೇಹಿತರು ಮೊದಲು ಆಕೆಯ ಸುರಕ್ಷತೆಗೆ ಆದ್ಯತೆ ಕೊಟ್ಟು ಆಕೆಯನ್ನ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆಕೆಯನ್ನ ಕಾರಿನಲ್ಲಿ ಕೂಡಿಸೋದಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ಆ ಒಂದು ಸ್ಥಳದಲ್ಲಿ ಆಕೆ ಕಂಪ್ಲೀಟ್ ಆಗಿ ಗಾಬರಿಗೊಂಡಿರ್ತಾಳೆ. ಹಲ್ಲೆ ಆಗಿರುತ್ತೆ ಆಕೆಯ ಮೇಲೆ, ಅತ್ಯಾಚಾರ ಯತ್ನ ಮಾಡಿರ್ತಾನೆ ಆರೋಪಿಯಿಂದ, ಬಲವಾಗಿ ಆಕೆಯ ಮೇಲೆ ಅತ್ಯಾಚಾರದ ಯತ್ನ ನಡೆದಿರುತ್ತೆ. ಹೀಗಾಗಿ ಆ ಇಬ್ಬರು ಸ್ನೇಹಿತರು ಕೂಡ ಆಕೆಯ ರಕ್ಷಣೆಗೆ ಮೊದಲು ಮುಂದಾಗ್ತಾರೆ. ಆಕೆಯನ್ನ ಕಾರಿನಲ್ಲಿ ಕೂಡಿಸಿಕೊಂಡ ಹೊತ್ತಿನಲ್ಲಿ ಆರೋಪಿ ಅಲ್ಲಿಂದ ಎಸ್ಕೇಪ್ ಆಗುವಂತ ಕೆಲಸ ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಿದ್ದಾರೆ. ಆಕೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸಲಾಗ್ತಿದೆ. ಆಕೆಯಿಂದ ಹೇಳಿಕೆಯನ್ನು ಪಡೆಯುವಂಥ ಕೆಲಸವನ್ನು ಮಾಡಲಾಗ್ತದೆ. 40 ಜನರಿಂದ ಅಂದರೆ ಪೊಲೀಸ್ ತಂಡದಿಂದ, ವಿಶೇಷ ತಂಡದಿಂದ ಆರೋಪಿಯ ಪತ್ತೆಯನ್ನು ಹುಡುಕಾಟವನ್ನು ಮಾಡಲಾಗ್ತಿದೆ. ಶ್ರೀಲಕ್ಷ್ಮಿ. ರೈಟ್. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೊಡಲಾಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಸಿದ್ದರಾಮಯ್ಯ ಅಭಿಮಾನಿಗಳು ಪ್ರತಿಭಟನೆಗಿಳಿದಿದ್ದಾರೆ. ರಾಜ್ಯಪಾಲರ ಭಾವಚಿತ್ರಕ್ಕೆ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೈ ಕಾರ್ಯಕರ್ತರ ಆಕ್ರೋಶ ಭುಗಿಲೆದ್ದಿದೆ ರಾಜ್ಯಾದ್ಯಂತ. ಬೆಂಗಳೂರು, ಮಂಡ್ಯ, ಚಿಕ್ಕಮಗಳೂರು, ಮೈಸೂರು ಜಿಲ್ಲೆ ಸೇರಿದಂತೆ ಹಲವು ಕಡೆ ಕಾಂಗ್ರೆಸ್ ತೀವ್ರ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ನಿನ್ನೆಯಿಂದಲೇ ಆರಂಭ ಆಗಿರ್ತಕ್ಕಂಥ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ಸಾಕಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ ತೀವ್ರ ಆಕ್ರೋಶಗೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥ ಪ್ರತಿಭಟನೆ, ಹಾಗೆಯೇ ಮಂಡ್ಯದಲ್ಲಿ ಸಿದ್ದರಾಮಯ್ಯ ಪರವಾದಂತಹ ಕೂಗು, ಮೈಸೂರಿನಲ್ಲಿ ರಾಜ್ಯಪಾಲರ ವಿರುದ್ಧ ಭುಗಿಲಿದ್ದ ಪ್ರತಿಭಟನೆ, ಆ ಎಲ್ಲ ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರ. ಸಾಕಷ್ಟು ಆಕ್ರೋಶ ಭರಿತರಾಗಿ ಕೈ ಕಾರ್ಯಕರ್ತರು ಸಿದ್ದರಾಮಯ್ಯ